ಯೋಜನೆ ಇದೆಯಲ್ಲ, ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸು. ನನಗೆ ಇದು ಹೇಳುವಾಗ ನೆನಪಾಗುತ್ತೆ ಅಶ್ವಿನಿ, 1986ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಈ ಇಗ್ಗಲೂರು ಬ್ಯಾರೇಜ್ ಅನ್ನುವಂತ ಒಂದು ಯೋಜನೆ ಆರಂಭ ಆಗುತ್ತೆ. ಆದರೆ ಅದು 1996ರಲ್ಲಿ ದೇವೇಗೌಡರು ಅದನ್ನ ಕಂಪ್ಲೀಟ್ ಆಗಿ ಮುಂದುವರಿಸಿ ಈ ರಾಮನಗರ ಚನ್ನಪಟ್ಟಣ ಸುತ್ತಮುತ್ತ ನೀರಾವರಿಗೆ ಕುಡಿಯುವ ನೀರಿನ ಯೋಜನೆಗೆ 4.5 TMC ಸಾಮರ್ಥ್ಯದ ಒಂದು ಬ್ಯಾರೇಜ್ ಅನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಅಂತ ಟೈಮಲ್ಲಿ ಅದೆಲ್ಲ ಮಾಡಿದ್ರು. ಅಂದುಕೊಂಡ ಜಲವಿದ್ಯುತ್ ಕನಸು, ವಿಶ್ವೇಶ್ವರಯ್ಯ ಅವರ ಕನಸು ಕೋರ್ಟ್ ಮೆಟ್ಟಿಲುಗಳ ಕವಲುದಾರಿಯಲ್ಲಿ ನಿಂತುಬಿಟ್ಟಿದೆ. ಈ ಯೋಜನೆ ಜಾರಿಯಾದ್ರೆ ಯಾರಿಗೆ ಅನುಕೂಲ ಅನ್ನೋದನ್ನ ಹಿರಿಯ ವಕೀಲರು ವಿವರಿಸಿದ್ದು ಹೀಗೆ. ಈ ಸ್ಟೋರಿ ನೋಡಿ. ಮೇಕೆದಾಟನ್ನೇನಾದ್ರೂ ನಾವು ಕಟ್ಟಿದ ಪಕ್ಷದಲ್ಲಿ ಜೂನ್ ಜುಲೈನಲ್ಲಿ ತಮಿಳುನಾಡಿಗೆ ಕೊಡಬೇಕಾಗಿರ್ತಕ್ಕಂತಹ ನೀರನ್ನ ನಾವು ಶೇಖರಣೆ ಮಾಡಿಕೊಂಡು ಈ ಮೇಕೆದಾಟ್ ಪ್ರಾಜೆಕ್ಟ್ ತಮಿಳುನಾಡಿಗೆ ಅನುಕೂಲನೇ ಹೊರತು ವೆನ್ ಕಂಪೇರ್ ಟು ಕರ್ನಾಟಕ ಇಟ್ ಇಸ್ ಮೋರ್ ಹೆಲ್ಪ್ಫುಲ್ ಫಾರ್ ತಮಿಳುನಾಡು. ಕರ್ನಾಟಕ ಮತ್ತು ತಮಿಳುನಾಡು ಜೊತೆ ಸೇರಿ ಈ ಪ್ರಾಜೆಕ್ಟ್ ನ ಒಂದು ಮಾಡಿದರೆ ಅದು ತಮಿಳುನಾಡಿಗೆ ಅನುಕೂಲ ಅಂತ ನನ್ನ ಅನಿಸಿಕೆ. ಮುಂದೆ ಸಹ ಇಂಥ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಇದ್ದೇ ಇರ್ತದೆ. ಕಾವೇರಿಗಾಗಿ ಕರ್ನಾಟಕ ವರ್ಸಸ್ ತಮಿಳುನಾಡು, 2 ರಾಜ್ಯಗಳಿಗೆ ಮೇಕೆದಾಟು ಪರಿಹಾರ. ಮೇಕೆದಾಟು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕನಸಿನ ಕೂಸು. ದೂರದೃಷ್ಟಿ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತೀಕ್ಷ್ಣ ಕಣ್ಣು ಕನಕಪುರ ತಾಲೂಕಿನ ಮೇಕೆದಾಟು ಎಂಬ ಕಡಿದಾದ ಕಣಿವೆಯ ಮೇಲೆ ಬಿದ್ದಿದ್ದವು. ಕಾವೇರಿ, ಅರ್ಕಾವತಿ ನದಿಗಳು ಸಂಗಮವಾಗುವ ಈ ಜಾಗದಲ್ಲಿದ್ದ ಕಡಿದಾದ ಕಣಿವೆಯಲ್ಲಿ ಮೇಕೆದಾಟು ಯೋಜನೆ ಆರಂಭಿಸುವ ಆಲೋಚನೆ ಹೊಂದಿದ್ರು. ಮೇಕೆದಾಟು ಯೋಜನೆ ಸಂಬಂಧ ಕರ್ನಾಟಕದ ಪ್ರತಿ ಹೆಜ್ಜೆಗೂ ತಮಿಳುನಾಡು ಅಡ್ಡಗಾಲು ಹಾಕ್ತಾನೇ ಇದೆ. ರಾಜ್ಯದ ವಿಸ್ತೃತ ಯೋಜನಾ ವರದಿ ಬಗ್ಗೆಯೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಮರುಪರಿಶೀಲನಾ ಅರ್ಜಿ ವಜಾಗೊಳಿಸಿದ ನಂತರವೂ ಈ ಯೋಜನೆ ವಿರೋಧಿಸುವ ತನ್ನ ಹೋರಾಟ ಕೈಬಿಟ್ಟಿಲ್ಲ. ಮೇಕೆದಾಟು 2 ರಾಜ್ಯಗಳ ಜಲಯುದ್ಧಕ್ಕೆ ಪರಿಹಾರ ಅಂತ ಹೇಳ್ತಾರೆ ಕಾನೂನು ತಜ್ಞ ಹಿರಿಯ ವಕೀಲರಾದ RS ರವಿ. ಮೇಕೆದಾಟು ತಮಿಳುನಾಡಿಗೆ ಹೆಚ್ಚು ಉಪಯೋಗ. ಒಂದೇ ಪರಿಹಾರ ಅಂತ ಹೇಳಿದ್ರೆ ಮೇಕೆದಾಟಿನಲ್ಲಿ ನಾವು ಒಂದು ಪ್ರಾಜೆಕ್ಟ್ ನ ಪ್ರಪೋಸ್ ಮಾಡಿದ್ದೀವಿ. ಅದಕ್ಕೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಮೇಕೆದಾಟನ್ನೇನಾದ್ರೂ ನಾವು ಕಟ್ಟಿದ ಪಕ್ಷದಲ್ಲಿ ಜೂನ್ ಜುಲೈನಲ್ಲಿ ತಮಿಳುನಾಡಿಗೆ ಕೊಡಬೇಕಾಗಿರ್ತಕ್ಕಂತಹ ನೀರನ್ನ ನಾವು ಶೇಖರಣೆ ಮಾಡಿಕೊಂಡು ಅದೇ ರೀತಿ ಬೆಂಗಳೂರಿಗೆ ಕುಡಿಯುವ ನೀರನ್ನ ಅಲ್ಲಿ ಇಟ್ಕೊಂಡು ಅಲ್ಲಿಂದ ನಾವು ಡ್ರಾ ಮಾಡಬಹುದು ಈ ಬೆಂಗಳೂರು ಡ್ರಿಂಕಿಂಗ್ ಪರ್ಪಸ್ಗೆ. ಈ ತಮಿಳುನಾಡರು ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ನಮ್ದು ಟೇಲ್ ಎಂಡ್ ಅಲ್ಲಿ ಇದೆ, ಅಲ್ಲಿಂದ ಇರಿಗೇಷನ್ಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಈ ಒಂದು ಮೇಕೆದಾಟ್ ಪ್ರಾಜೆಕ್ಟ್ ನಾವು ಮಾಡಿದ ಪಕ್ಷದಲ್ಲಿ ಮುಂದೆ ಇಂಥ ಪರಿಸ್ಥಿತಿ ಬಂದಾಗ ಅದನ್ನ ನಾವು ತಡೆಗಟ್ಕೋಬಹುದು. ಈ ಮೇಕೆದಾಟ್ ಪ್ರಾಜೆಕ್ಟ್ ತಮಿಳುನಾಡಿಗೆ ಅನುಕೂಲನೇ ಹೊರತು ವೆನ್ ಕಂಪೇರ್ ಟು ಕರ್ನಾಟಕ ಇಟ್ ಇಸ್ ಮೋರ್ ಹೆಲ್ಪ್ಫುಲ್ ಫಾರ್ ತಮಿಳುನಾಡು ದ್ಯಾನ್ ದಿ ಕರ್ನಾಟಕ ಮತ್ತು ತಮಿಳುನಾಡು ಜೊತೆ ಸೇರಿ ಈ ಪ್ರಾಜೆಕ್ಟ್ ನ ಒಂದು ಮಾಡಿದರೆ ಅದು ತಮಿಳುನಾಡಿಗೆ ಅನುಕೂಲ ಅಂತ ನನ್ನ ಅನಿಸಿಕೆ. ಮುಂದೆ ಸಹ ಇಂಥ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಇದ್ದೇ ಇರ್ತದೆ. ನೀರು ಅವರಿಗೆ ನಾವು ಕೊಡ್ಲಿಕ್ಕೆ ತೊಂದರೆ ಇರೋದಿಲ್ಲ. ರಾಜಕೀಯ ಹಿತಾಸಕ್ತಿಗಳು ಏನೇ ಇರಲಿ, ನ್ಯಾಯಾಲಯದ ಒಪ್ಪಿಗೆಯೊಂದಿಗೆ ಬೆಂಗಳೂರಿನ ದಾಹವು ನೀಗಬೇಕು. ಕಾವೇರಿ ನಂಬಿದ ರೈತರ ಬದುಕು ಹಸನಾಗಬೇಕು.